ಇದು ಆನ್ಲೈನ್ ಜಮಾನ. ಕುಂತ್ರು ನಿಂತ್ರು ಎದ್ರು ಬಿದ್ರು ಜನ ಆನ್ಲೈನ್ ಅನ್ನೇ ಅವಲಂಬಿಸಿರ್ತಾರೆ. ಆದ್ರೆ ಅತಿಯಾದ್ರೆ ಅಮೃತ ಕೂಡ ವಿಷ ಅನ್ನೋ ಹಾಗೆ ಕೆಲವೊಮ್ಮೆ ಈ ಆನ್ಲೈನ್ ಗೀಳು ಲೈಫ್ ನ ಲೈನ್ ಅನ್ನೇ ಹೇಗೆ ಹದಗೆಡಿಸಿ ಬಿಡುತ್ತೆ ಅನ್ನೋದಕ್ಕೆ ಭಯಾನಕ ಉದಾಹರಣೆ ಇದು. ಮಹಿಳೆಯೊಬ್ಬರು ಆನ್ಲೈನ್ ನಲ್ಲಿ ತರಿಸಿದ್ದ ಹೇರ್ ಡ್ರೈಯರ್ ಬಳಸೋದಕ್ಕೆ ಹೋಗಿ ತಮ್ಮ ಎರಡು ಕೈಯಲ್ಲಿನ ಬೆರಳುಗಳನ್ನ ಕಳೆದುಕೊಂಡ ಘನಘೋರ ಘಟನೆ ಇದು. ಈ ಘಟನೆ ನಡೆದಿರೋದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ. ಹೀಗೆ ಸಂಕಟದಲ್ಲಿ ನೋವಿನ ಮಡುವಲ್ಲಿ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರೋ ಮಹಿಳೆಯ ಹೆಸರು ಬಸವರಾಜೇಶ್ವರಿ ಯರ್ನಾಳ್ ಅಂತ. ಈಕೆ ಮೃತ ಯೋಧನ ಪತ್ನಿ. ಅದು ನವೆಂಬರ್ 15 ಶಶಿಕಲಾ ಹಡಪದನ್ನೋ ಮಹಿಳೆಯ ಹೆಸರಿನಲ್ಲಿ ಪಾರ್ಸಲ್ ಒಂದು ಬರುತ್ತೆ. DTDC ಪಾರ್ಸೆಲ್ ನವರು ಶಶಿಕಲಾಗೆ ಕರೆ ಮಾಡಿ, ಮೇಡಮ್ ನಿಮ್ ಹೆಸರಿನಲ್ಲಿ ಪಾರ್ಸಲ್ ಒಂದು ಬಂದಿದೆ ಅಂತ ಹೇಳಿದ್ರು. ನಾನು ಊರಲ್ಲಿಲ್ಲ, ಪಕ್ಕದ ಮನೆಯ ಬಸವರಾಜೇಶ್ವರಿ ಅವರಿಗೆ ಕಲೆಕ್ಟ್ ಮಾಡಲು ಹೇಳ್ತೀನಿ, ಅವರ ಕೈಗೆ ಪಾರ್ಸಲ್ ಕೊಟ್ಟು ಬಿಡಿ ಅಂದಿದ್ರಂತೆ ಶಶಿಕಲಾ. ಇತ್ತ ಪಾರ್ಸಲ್ ತೆಗೆದುಕೊಂಡು ಬಂದ ಬಸವರಾಜೇಶ್ವರಿ ಅವರಿಗೆ ಕುತೂಹಲ. ಒಳಗೇನಿದೆ ನೋಡಿಯೇ ಬಿಡೋಣ ಅಂತ ಪಾರ್ಸಲ್ ಓಪನ್ ಮಾಡಿದ್ರು ಬಸವರಾಜೇಶ್ವರಿ. ಅಲ್ಲಿದ್ದು ಹೊಸ ಹೇರ್ ಡ್ರೈಯರ್. ಇನ್ನೇನು ಒಮ್ಮೆ ಚೆಕ್ ಮಾಡೇ ಬಿಡೋಣ ಅಂತ ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡಿದ್ದಾರೆ. ಅಷ್ಟೇ, ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿದೆ. ಪರಿಣಾಮ ಅವರ ಕೈ ಹಾಗೂ ಬೆರಳುಗಳು ತುಂಡಾಗಿ ಮನೆಯಲ್ಲೆಲ್ಲ ರಕ್ತ ಚೆಲ್ಲಾಡಿದೆ. ತಕ್ಷಣ ಅವರನ್ನ ಇಳಕಲ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯಲ್ಲಿ ಮಹಿಳೆಯ 2 ಕೈಗಳ ಅರ್ಧ ಭಾಗ ಹಾಗೂ 8 ಬೆರಳುಗಳು ಕಟ್ಟಾಗಿವೆ. ಬಲಗೈ ಕಿರುಬೆರಳು ಹಾಗೂ ಎಡಗೈ ಹೆಬ್ಬೆರಳು ಮಾತ್ರ ಉಳಿದಿವೆ. ವಿಚಾರ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತ ಶಶಿಕಲಾ ಹಡಪದ್ ನಾನು ಹೇರ್ ಡ್ರೈಯರ್ ಆರ್ಡರ್ ಮಾಡಿಯೇ ಇಲ್ಲ ಎಂದಿದ್ದಾರೆ. ಇನ್ನು ಹೇರ್ ಡ್ರೈಯರ್ ಚೈನಾ ಮೇಡ್ ಆಗಿದ್ದು ಕಿಮೈ ಕಂಪನಿ ವಿರುದ್ಧ FIR ದಾಖಲು ಮಾಡಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಬಸವರಾಜೇಶ್ವರಿ ಹಾಗೂ ಶಶಿಕಲಾ ಇಬ್ಬರ ಫೋನ್ CDR ವಿವರವನ್ನ ಪಡೆಯುತ್ತೇವೆ. ಹೇರ್ ಡ್ರೈಯರ್ ಆರ್ಡರ್ ಮಾಡಿದ್ಯಾರು, ಯಾರ ಖಾತೆಯಿಂದ ಹಣ ವರ್ಗಾವಣೆಯಾಗಿದೆ ಎಂಬ ಎಲ್ಲಾ ವಿಷಯಗಳನ್ನ ತನಿಖೆ ಮಾಡಿ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಅಂತ ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ತಿಳಿಸಿದ್ದಾರೆ.